ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವಾಗ್ಲೂ ನೀನ್ ಕಟ್ಟಿರೋ ತಾಳಿ ಹಾಕೊಂಡಿಲ್ಲ ಅನ್ನೋ ಕಾರಣಕ್ಕೆ ನಾನ್ ಬಯಸ್ಕೊತಾ ಇದ್ದೀನಿ. ಅದು ನನ್ನ ಪಾಲಿನ ತಾಳಿ ಅಲ್ಲ ಕಣ, ಉರುಳು. ಕಿತ್ತೋಗಿರೋ ಸಂಬಂಧನ ಕಿತ್ತು ಬಿಸಾಕ್ತಿದ್ದೀನಿ. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನನಗೆ ಇವನು ಇಷ್ಟ ಇಲ್ಲ. ಇನ್ನು ಮುಂದೆ ಇವನ ಜೊತೆ ಜೀವನ ಮಾಡ. ಇವನಿಂದ ಯಾವತ್ತೂ ನೆಮ್ಮದಿ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಅದಕ್ಕೆ ಈ ನಿರ್ಧಾರ. ಬಾಲ, ನನಗೆ ಡಿವೋರ್ಸ್ ಕೊಡೋ ಅಷ್ಟೇ. ಅಲ್ಲ ದಿವ್ಯಾ, ನಾನು ನಿನ್ನ ಇಂಪ್ರೆಸ್ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ. ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ, ಪ್ರಾಮಾಣಿಕವಾಗಿದ್ದೀನಿ, ದುಡಿತಾ ಇದ್ದೀನಿ. ಆದ್ರೂ ಯಾಕೆ ನಿನಗೆ ಇದೆಲ್ಲ ಕಾಣ್ತಾನೆ ಇಲ್ಲ? ಸಿಗೋ ಪ್ರತಿ ಚಾನ್ಸ್ ಅಲ್ಲೂ ನನಗೆ ಅವಮಾನ ಮಾಡ್ತಾನೆ ಇರ್ತೀಯಲ್ಲ, ಯಾಕೆ ದಿವ್ಯಾ? ಯಾಕಂದ್ರೆ ನೀನ್ ಅಷ್ಟಕ್ಕೆ ಲಾಯಕು. ಅದಕ್ಕೆ ಪ್ಲೀಸ್ ದಿವ್ಯಾ, ನನಗೆ ಇನ್ನೊಂದು ಚಾನ್ಸ್ ಕೊಡು. ನಾವಿಬ್ರು ಚೆನ್ನಾಗಿ ಬದುಕಿ ಬಾಳ್ ತೋರ್ಸೋಣ. ನನ್ನ ಜೀವನದಲ್ಲಿ ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ದುಡ್ಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಚಿನ್ನದಂತ ಗಂಡನ್ನ ಕಳ್ಕೊಂಡ್ಬಿಡ್ತಿದ್ನಲ್ಲ. ದುಡ್ಡಿನ ಶ್ರೀಮಂತಿಕೆಗಿಂತ ಮನ್ಸಿನ ಶ್ರೀಮಂತಿಕೆ ದೊಡ್ಡದು ಅಂತ ಬಾಲ ನನಗೆ ತೋರಿಸ್ಕೊಟ್ಟ. ಕಿತ್ತೋಗಿರೋ ನನ್ನ ಮಗನಿಂದ ನನ್ನನ್ನು ಕಾಪಾಡ್ದ. ನಂತರ ಆಸೆ ಪಡೋ ಹುಡುಗಿರಿಗೆಲ್ಲ ಇದೇ ರೀತಿ ಆಗೋದನ್ಸುತ್ತೆ. ನನ್ನ ಪುಣ್ಯ, ದೇವ್ರು ಸರಿಯಾದ ಸಮಯಕ್ಕೆ ನನ್ನ ಕಣ್ ತೆರೆಸ್ತ. ನಾನು ಅಷ್ಟೆಲ್ಲ ಅವಮಾನ ಮಾಡಿದ್ರು, ಬಾಲನ್ ಕನಸು, ಅವನ ಆಸೆಗಳನ್ನ ಕೊಂದ್ರು, ಅವನು ಯಾವಾಗಲೂ ನನಗೆ ಒಳ್ಳೇದು ಬಯಸ್ತ. ಯಾವತ್ತೂ ನನ್ನನ್ನು ಬಿಟ್ಕೊಟ್ಟಿಲ್ಲ. ಯಾವಾಗಲೂ ದೇವ್ರು ನನ್ನನ್ನು ಶ್ರೀಮಂತಲಾಗಿ ಹುಟ್ಟಿಸಿಲ್ಲ ಅಂತ ಕೊರಗ್ತಿದ್ದೆ. ಇಂಥ ಗಂಡನ್ನೇ ನನಗೆ ಕೊಟ್ಮೇಲೆ ಶ್ರೀಮಂತಿಗೆ ಯಾಕೆ ಬೇಕು ನನಗೆ? ಈಗಲಂತೂ ಬಾಲ ತುಂಬ ಬದಲಾಗಿದ್ದಾನೆ. ಕಷ್ಟಪಟ್ಟು ದುಡ್ದು ಮನೆ ನೋಡ್ಕೋತಿದ್ದಾನೆ. ಇಲ್ಲ, ನಾನು ಬಾಲನ್ ಕಳ್ಕೊಳ್ಳಲ್ಲ. ನನ್ನ ಗಂಡ ನನಗೆ ಬೇಕು. ಮತ್ತೆ ಏನಾಯ್ತು? ಯಾಕೆ ಕರೆದ್ರಿ? ಬಾಲ, ಬಾಲ, ನನ್ನ ತಪ್ಪಾಯ್ತು. ನನ್ನ ಜೀವನದಲ್ಲಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.